ನೀವು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಇನ್ನೊಬ್ಬರ ಕೈ ಕೆಳಗೆ ದುಡಿಯೋದಕ್ಕೆ ಇಷ್ಟ ಇಲ್ಲ, ಇಲ್ಲಿವರೆಗೆ ಹಾಗೆ ದುಡಿದಿದ್ದು ಸಾಕು, ಇನ್ಮೇಲೆ ನಾವೇ ಏನಾದರೂ ಬಿಸ್ನೆಸ್ ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಯಾವ ಬಿಸ್ನೆಸ್ ಮಾಡೋದು ಅಂತ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಸದಾ ಟ್ರೆಂಡಿಂಗ್ ನಲ್ಲಿರುವಂತ 5 ಬಿಸ್ನೆಸ್ಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ಬಂಡವಾಳ ಹಾಕೋದಕ್ಕೆ ರೆಡಿ ಆದ್ರೆ ಸಾಕು, ಈ ಬಿಸ್ನೆಸ್ ಅನ್ನ ನೀವು ಕೂಡ ಮಾಡಬಹುದು. ಹಾಗಿದ್ರೆ ಆ ಬಿಸ್ನೆಸ್ಗಳು ಯಾವುವು, ಎಷ್ಟು ಬಂಡವಾಳ ಬೇಕಾಗುತ್ತೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ, ಎಲ್ಲದರ ಬಗ್ಗೆ ಹೇಳ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ. ಹಾಗೇನೆ ಬಿಸ್ನೆಸ್ ಮಾಡಬೇಕು ಅಂತ ಯೋಚಿಸ್ತಿರೋರು ನಿಮಗೆ ಯಾರಾದರೂ ಗೊತ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಅಕಾಡೆಮಿ. ನಾನು ಶೇಷಕೃಷ್ಣ ಭಟ್. ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಕನಸು ಎಷ್ಟೋ ಜನರಿಗೆ ಇರುತ್ತೆ, ನಿಮಗೂ ಇದೆ ಅಲ್ವಾ? ನೋಡಿ, ಕೆಲವರಿಗೆ ಬಂಡವಾಳದ ಸಮಸ್ಯೆ ಆದರೆ ಇನ್ನು ಕೆಲವರಿಗೆ ಸ್ವಲ್ಪ ಬಂಡವಾಳ ಹಾಕ್ಬೋದು, ಆದರೆ ಏನು ಬಿಸ್ನೆಸ್ ಮಾಡೋದು ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಕಡಿಮೆ ಬಂಡವಾಳ ಹಾಕಿ ಏನೇನು ಬಿಸ್ನೆಸ್ ಮಾಡ್ಬೋದು, ಮನೆಯಿಂದಲೇ ಮಾಡಬಹುದಾದ ಬಿಸ್ನೆಸ್ಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀವಿ. ನಮ್ಮ ಬಾಸ್ವಾಲಾ ಅಕಾಡೆಮಿ ಚಾನಲನ್ನು ಒಂದ್ಸಲ ನೀವು ನೋಡಿದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಆದರೆ ಇವತ್ತಿನ ಈ ವಿಡಿಯೋ ಇದೆಯಲ್ಲ, ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕಿ ಮಾಡಬಹುದಾದಂತಹ ಟ್ರೆಂಡಿಂಗ್ ಬಿಸ್ನೆಸ್ಗಳ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಯಾವುದೇ ಬಿಸ್ನೆಸ್ ಮಾಡೋದಕ್ಕೂ ಮುನ್ನ ಸರಿಯಾದ ಪ್ಲಾನ್ ಮಾಡಿ ವಿಷನ್ ಇಟ್ಕೊಂಡು ಮಾಡಬೇಕು. ನಾವು ಮಾಡೋ ಬಿಸ್ನೆಸ್ನಲ್ಲಿ ಸಕ್ಸಸ್ ಆದರೆ ಹೇಗೆ ಮತ್ತೆ ಆ ಬಿಸ್ನೆಸ್ಸನ್ನು ಅಪ್ಗ್ರೇಡ್ ಮಾಡಿ ಬೆಳೆಸ್ಬೋದು, ಇಲ್ಲ ಒಂದು ವೇಳೆ ಬಿಸ್ನೆಸ್ ಏನಾದರೂ ಕೈ ಹಿಡಿಲಿಲ್ಲ, ನಾವು ಸೋತೋಗ್ಬಿಟ್ವಿ ಅಂತ ಹೇಳಿದ್ರೆ ಆಮೇಲೆ ಏನು ಮಾಡಬೇಕು ಅಂದರೆ ಪ್ಲಾನ್ ಬಿ ಅನ್ನು ಕೂಡ ಇಟ್ಕೊಂಡಿರ್ಬೇಕಾಗತ್ತೆ. ಆದರೆ ಬಿಸ್ನೆಸ್ ಕಷ್ಟ, ಲಾಸ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ರೆ ನೀವು ಬಿಸ್ನೆಸ್ ಆರಂಭಿಸೋದಕ್ಕೆ ಸಾಧ್ಯನೇ ಇಲ್ಲ. ಈಜು ಕಲಿಬೇಕು ಅಂತ ಹೇಳಿದ್ರೆ ನೀರು ಚಳಿ ಇದೆ, ಎಷ್ಟು ಆಳ ಇದೆಯೋ ಗೊತ್ತಿಲ್ಲ, ಕೆರೆ ಏನೋ ಅಂತ ಭಯ ಪಡ್ಕೊಂಡು ಕಾದ್ರೆ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬಿಸ್ನೆಸ್ ಕೂಡ ಹಾಗೇನೆ. ಹಾಗಾಗಿ ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ರೆ ಯಾರು ಬೇಕಾದರೂ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಯಾವ ಬಿಸ್ನೆಸ್ ಮಾಡ್ಬೋದು ನೋಡಿ, ಒಂದಷ್ಟು ಐಡಿಯಾಗಳನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ಚಾಟ್ ಸೆಂಟರ್ ಬಿಸ್ನೆಸ್. ಚಾಟ್ಸ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ದಿನ ಸಂಜೆ ಆದರೆ ಸಾಕು ಚಾಟ್ಸ್ ತಿನ್ನಬೇಕು ಅಂತ ಅನ್ಸುತ್ತೆ ಅಲ್ವಾ? ನಿಮಗೆ ಅಂತಲ್ಲ, ಹೆಚ್ಚಿನವರಿಗೂ ಕೂಡ ಅನ್ಸುತ್ತೆ. ಯಾವುದೇ ಚಾಟ್ಸ್ ಅಂಗಡಿ ಆದರೂ ಕೂಡ ಖಾಲಿ ಇರೋದನ್ನ ಯಾವತ್ತಾದ್ರೂ ನೀವು ನೋಡಿದ್ದೀರಾ? ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜನ ಅಷ್ಟು ಇಷ್ಟಪಡ್ತಾರೆ. ಇದು ಕೇವಲ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿ ಊರುಗಳಿಗೂ ಕೂಡ ತಲುಪ್ತಾ ಇದೆ ಅಂತ ಹೇಳಿದ್ರೆ ಬೇಡಿಕೆ ಈ ಬಿಸ್ನೆಸ್ಗೆ ಹೇಗಿದೆ ಅಂತ ಹೇಳಿ ನೋಡಿ. ಚಾಟ್ ಸೆಂಟರ್ಗಳು ಹೇಗಾಗಿವೆ ಅಂತ ಹೇಳಿದ್ರೆ ಜನರಿಗೆ ಒಂದು ಹ್ಯಾಂಗ್ಔಟ್ಗೆ ಇರುವಂತಹ ಸ್ಥಳ ಅಥವಾ ಹರಟೆ ಹೊಡೆಯೋದಕ್ಕೆ ಇರುವಂತಹ ಸ್ಥಳ ಅನ್ನೋ ತರ ಆಗ್ಬಿಟ್ಟಿದೆ. ಹೆಚ್ಚಿನವರು ಲೈಟ್ ಆಗಿ ಏನಾದರೂ ತಿನ್ನೋಣ ಅಂತ ಹೇಳಿದಾಗ ಆ ಥರ ಅನ್ನಿಸಿದಾಗ ಯಾವುದನ್ನ ಪ್ರಿಫರ್ ಮಾಡ್ತಾರೆ, ಅಥವಾ ನೀವೇನ್ ಮಾಡ್ತೀರಿ ಹೇಳಿ? ಚಾಟ್ಸ್ ಅಂತ ಹೇಳಿ ಬರುತ್ತೆ. ಎಸ್, ಇದರಲ್ಲಿ ಇವಾಗ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಚಾಟ್ಸ್ನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರೋದಕ್ಕೆ ಶುರು ಆಗಿದೆ. ಅದರಲ್ಲಿ ನೀವು ಈ ಬಿಸ್ನೆಸ್ ಅನ್ನ ಮಾಡೋ ಪ್ರದೇಶದಲ್ಲಿ ಜನ ಹೆಚ್ಚಾಗಿ ಯಾವುದನ್ನು ಇಷ್ಟಪಡ್ತಾರೆ ಅನ್ನೋದನ್ನ ನೋಡಿಕೊಂಡು ಈ ಬಿಸ್ನೆಸ್ ಅನ್ನು ಆರಂಭಿಸಿದ್ರೆ ಆಯ್ತು. ಬೇರೆ ಬೇರೆ ಬಿಸ್ನೆಸ್ಗಳಲ್ಲೆಲ್ಲ ಆದಾಯ ತಿಂಗಳು ಅಥವಾ ವರ್ಷಕ್ಕೆ ಅಂತ ಹೇಳಿ ಬಂದ್ರೆ ಈ ಬಿಸ್ನೆಸ್ನಲ್ಲಿ ನಿಮಗೆ ಪ್ರತಿದಿನ ಆದಾಯ ಬರುತ್ತೆ. ಅಂದ್ರೆ ಬೆಳಗ್ಗೆ ಬಂಡವಾಳ ಹಾಕಿದ್ರೆ ರಾತ್ರಿ ಒಳಗಡೆ ಆದಾಯ ಬಂದ್ಬಿಡುತ್ತೆ. ಲಾಭ ಬಂದಿದೆಯಾ ಇಲ್ವಾ ಅಂತ ಹೇಳೋದು ಕೂಡ ಗೊತ್ತಾಗುತ್ತೆ. ಶಾಪು, ಮಷೀನರೀಸು ಇಲ್ಲದೇನು ಕೂಡ ನೀವು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಅಂದ್ರೆ ಸಣ್ಣದಾಗಿ ಮಾಡ್ತೀನಿ, ಬಂಡವಾಳ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರೆ ತಳ್ಳೋ ಗಾಡಿಯಲ್ಲೂ ಕೂಡ ಮಾಡ್ಬೋದು. ಎಷ್ಟೋ ಜನ ಈ ತರ ಮಾಡಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಇಲ್ಲ, ಸ್ವಲ್ಪ ಬಂಡವಾಳ ಜಾಸ್ತಿ ಹಾಕ್ತೀನಿ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಸುಮಾರು 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಡೀಸೆಂಟ್ ಆಗಿ ಈ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಗ್ರಾಹಕರನ್ನ ಆಕರ್ಷಿಸುವಂತ ಟ್ರಿಕ್, ಆ ಸ್ಪೆಷಾಲಿಟಿ ನಿಮಗೆ ಗೊತ್ತಿದ್ರೆ ಆಯ್ತು. ಇನ್ನು ಸ್ಥಳ, ಈ ಬಿಸ್ನೆಸ್ಗೆ ಸ್ಥಳ ತುಂಬಾ ಮುಖ್ಯ. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಲೊಕೇಶನ್ ಚೆನ್ನಾಗಿದ್ರೆ 90% ನೀವು ಗೆದ್ದಂಗೆ. ಹಾಗೆ ಚಾಟ್ ಸೆಂಟರ್ ಮಾಡೋ ಜಾಗದಲ್ಲಿ ಪಾರ್ಕಿಂಗ್ ಇದ್ರೆ ಇದೆಯಲ್ಲ, ಅದು ನಿಮಗೆ ಈ ಬಿಸ್ನೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ ಚಾಟ್ಸ್ ಪ್ರಿಪೇರ್ ಮಾಡೋದಕ್ಕೆ, ವೆರೈಟಿ ಚಾಟ್ಸ್ ಅನ್ನ ತಯಾರಿಸೋದಕ್ಕೆ ನಿಮಗೆ ಗೊತ್ತಿರಬೇಕು. ಅಥವಾ ನೀವು ಈ ಬಿಸ್ನೆಸ್ ಅನ್ನ ಮಾಡ್ತೀರಿ ಅಂತ ಹೇಳಿದ್ರೆ ಒಂದಷ್ಟು ತಿಂಗಳು ಅದನ್ನ ಕಲ್ತು ಆಮೇಲೆ ನೀವು ಸ್ಟಾರ್ಟ್ ಮಾಡಬೇಕು. ಸ್ಪೀಡು, ಕ್ವಾಲಿಟಿ, ರುಚಿ, ಶುಚಿ ಇದ್ರೆ, ಹಾಸ್ಪಿಟಾಲಿಟಿಯನ್ನು ತುಂಬಾ ಚೆನ್ನಾಗಿ ನೀವು ಮಾಡ್ತೀರಿ ಅಂತ ಹೇಳಿದ್ರೆ, ಜಾಸ್ತಿಯೂ ಅಲ್ಲದೆ ಇರುವಂತ ಬೇರೆಯವರಿಗಿಂತ ಒಂದು ಸ್ವಲ್ಪ ಕಡಿಮೆ ಪ್ರೈಸ್ ನೀವು ಫಿಕ್ಸ್ ಮಾಡಿದ್ರೆ ಆಯ್ತು, ನೀವು ಈ ಬಿಸ್ನೆಸ್ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ. ಇನ್ನು ಲೈಸೆನ್ಸ್ ಪರ್ಮಿಷನ್ ಅಂತೂ ತೆಗೆದುಕೊಳ್ಳಲೇಬೇಕು. ಹಾಗೆ ಆನ್ಲೈನ್ ಅಲ್ಲೂ ಕೂಡ ನೀವು ಮಾರಾಟ ಮಾಡಬಹುದು. ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಪಾರ್ಸೆಲ್ ಕೊಡಬಹುದು. ಒಂದೇ ಜಾಗದಲ್ಲಿ ಬೇರೆ ಬೇರೆ ರೀತಿ, ಅಂದ್ರೆ ವೆರೈಟಿ ಇರಬೇಕು. ಇದೆಲ್ಲ ನೋಡಿ ನೀವು ಆರಂಭಿಸಿದ್ರಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನಲ್ಲಿ ಉತ್ತಮ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ. ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ ಹರಿ ಸ್ಯಾಂಡ್ವಿಚ್ ಹೆಸರು ಗೊತ್ತಲ್ವಾ?
ಅಲ್ವಾ? ಅದರ ಮಾಲೀಕರು ಶಿವಣ್ಣ ಅಂತೇಳಿ 25 ವರ್ಷಗಳ ಹಿಂದೆ 2 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಿದ್ರು. ಇವತ್ತು ಅವರು ಪಟ್ಟ ಕಷ್ಟಕ್ಕೆ ಸಕ್ಸಸ್ ಸಿಗ್ತಾ ಇದೆ. ಎಲ್ಲೇ ಹೋದ್ರೂ ಕೂಡ ನಿಮಗೆ ಹರಿ ಸ್ಯಾಂಡ್ವಿಚ್ ಕಾಣಿಸ್ತಾ ಇದೆ. ಅಂದ್ರೆ ಆ ಮಟ್ಟಿಗೆ ಅವರು ಬೆಳೆದಿದ್ದಾರೆ. ಹಾಗೇನೆ ಇನ್ನೊಂದು ಬಂಗಾರಪೇಟೆ ಚಾಟ್ಸ್ ಕೂಡ ನಿಮಗೆ ಗೊತ್ತಿರಬಹುದು. ರಮೇಶ್ ಅಂತ ಹೇಳುವಂತವರು ಇದನ್ನ ಹಲವಾರು ವರ್ಷಗಳ ಹಿಂದೆ ಶುರು ಮಾಡಿದ್ರು. ಇವತ್ತು ಅವರು ಕೂಡ ಸಕ್ಸಸ್ ಆಗಿದ್ದಾರೆ. ಹಾಗೇನೆ ನೀವು ಕೂಡ ಸರಿಯಾದ ವಿಷನ್ ಇಟ್ಕೊಂಡು ಪ್ಲಾನ್ ಮಾಡಿ ಜನ ಜಾಸ್ತಿ ಚಾಟ್ಸ್ ತಿನ್ನುವ ಜಾಗದಲ್ಲಿ ಕಡಿಮೆ ಬಂಡವಾಳ ಹಾಕಿ ಖರ್ಚು ಕಡಿಮೆ ಮಾಡಿ ಸ್ಟಾರ್ಟ್ ಮಾಡಿ ಒಳ್ಳೆ ಟೇಸ್ಟ್ ಇರುವಂತಹ ರುಚಿಯಾದಂತಹ ಚಾಟ್ಸ್ ಅನ್ನ ಅಥವಾ ವೆರೈಟಿ ಚಾಟ್ಸ್ ಅನ್ನ ಮಾಡಿಕೊಟ್ರಿ ಅಂತ ಹೇಳಿದ್ರೆ ನೀವು ಕೂಡ ಈ ಬಿಸ್ನೆಸ್ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ. ಇನ್ನು ಎರಡನೇ ಬಿಸ್ನೆಸ್ ಐಡಿಯಾ ಲಸ್ಸಿ, ಐಸ್ ಕ್ರೀಮ್ ಹಾಗೂ ಜ್ಯೂಸ್ ಬಿಸ್ನೆಸ್. ನೋಡಿ, ಎಲ್ಲರೂ ಕೂಡ ಇಷ್ಟಪಡುವಂತ ಇನ್ನೊಂದು ವಸ್ತು ಅಂತ ಹೇಳಿದ್ರೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್. ಎಸ್, ಸಣ್ಣ ಸಣ್ಣ ಮಕ್ಕಳಿಂದ ವಯೋವೃದ್ಧರವರೆಗೂ ಕೂಡ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಇಷ್ಟಪಡ್ತಾರೆ. ಈ ಬಿಸ್ನೆಸ್ ಅನ್ನ ನೀವು ಕೂಡ ಮಾಡಬಹುದು. ಯಾಕಂದ್ರೆ ಇದಕ್ಕೆ ಭವಿಷ್ಯ ಇದೆ. ಐಸ್ ಕ್ರೀಮ್, ಜ್ಯೂಸ್ ಇಷ್ಟಪಡದೆ ಇರುವಂತ ಕಾಲ ಬರ್ಲಿಕ್ಕೇನೆ ಇಲ್ಲ ಅಂತ ಅನ್ಸುತ್ತೆ. ನೋಡಿ, ಇನ್ನು ಬೇಸಿಗೆ ಕಾಲ ಬಂತಂದ್ರೆ ಸಾಕು, ಲಸ್ಸಿ ಕುಡಿಯೋದಕ್ಕೆ ಜನ ಕಾಯ್ತಾ ಇರ್ತಾರೆ. ಹಾಗೇನೆ ಜ್ಯೂಸ್ ಮತ್ತೆ ಐಸ್ ಕ್ರೀಮ್ಗೂ ಕೂಡ ಸಿಕ್ಕಾಪಟ್ಟೆ ಬೇಡಿಕೆ ಸೃಷ್ಟಿಯಾಗಿರುತ್ತೆ. ಈಗ ನಿಮಗೆ ಅನ್ನಿಸ್ಬೋದು, ಒಂದು ಪ್ರಶ್ನೆ ಬಂದಿರಬಹುದು, ಹೌದು ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಬೇಸಿಗೆಯಲ್ಲಿ ಮಾರಾಟ ಆಗುತ್ತೆ, ಮಳೆಗಾಲ ಚಳಿಗಾಲದಲ್ಲಿ ಏನ್ ಮಾಡೋದು, ನೊಣ ಹೊಡೆಯೋದಾ ಅಂತ, ಏನ್ ಕತೆ ಅಂತ. ನೋಡಿ, ನಿಮ್ಗೆ ಗೊತ್ತಿರಲಿ, ಈಗ ಹೊಸ ಟ್ರೆಂಡ್ ನಗರಗಳಲ್ಲಿ ಸ್ಟಾರ್ಟ್ ಆಗಿದೆ. ಮಳೆ ಬಂದ್ರೆ ಸಾಕು, ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾರೆ. ಚಳಿ ಇದ್ರೂ ಕೂಡ ಚಳಿಗೆ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಏನೋ ಮಜಾ ಇದೆ ಅಂತೇಳಿ ಹೋಗ್ಬಿಡ್ತಾರೆ ಐಸ್ ಕ್ರೀಮ್ ತಿನ್ನೋದಕ್ಕೆ. ಅಂದ್ರೆ ಯಾವುದೇ ಸೀಸನ್ ಅಂತ ಹೇಳಿ ಬಂದರೂ ಕೂಡ ಐಸ್ ಕ್ರೀಮು, ಜ್ಯೂಸು, ಲಸ್ಸಿಗೆ ಬೇಡಿಕೆ ಕಡಿಮೆ ಆಗಲ್ಲ ಅಂತ ಹೇಳುವಂಥದ್ದನ್ನ ಜನರೇ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಅಫೋರ್ಡೆಬಲ್ ಪ್ರೈಸ್ ಹಾಗೂ ವೆರೈಟಿಗಳಲ್ಲಿ ನೀವು ಕೊಟ್ರಿ ಅಂತಾದ್ರೆ ಈ ಬಿಸ್ನೆಸ್ ನಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬೇರೆ ಬೇರೆ ವೆರೈಟಿಯ ಐಸ್ ಕ್ರೀಮ್ಗಳು ಲಗ್ಗೆ ಇಡ್ತಾ ಇವೆ, ಲಸ್ಸಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿದ್ದಾವೆ. ನೀವು ಇದನ್ನೆಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡಿ ಯಾವುದು ಟ್ರೆಂಡಿಂಗ್ ಅಲ್ಲಿದೆ, ಜನ ಯಾವುದಕ್ಕೆ ಜಾಸ್ತಿ ಮಾರು ಹೋಗ್ತಾ ಇದ್ದಾರೆ, ಯಾವುದನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ನಲ್ಲಿ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ಬಿಸ್ನೆಸ್ ಅಲ್ಲೂ ಕೂಡ ಸ್ಥಳದ ಆಯ್ಕೆ ತುಂಬಾ ಮುಖ್ಯ. ಅದು ಕೂಡ ಯಾಕಂದ್ರೆ ಐಸ್ ಕ್ರೀಮು, ಜ್ಯೂಸು, ಲಸ್ಸಿ ಇಷ್ಟಪಡುವಂತವ್ರು ಎಲ್ಲಿ ಹೆಚ್ಚಿದಾರೋ ನೋಡ್ಕೊಂಡು ನೀವು ಮಾಡಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದೆ ಸ್ಕೂಲು, ಕಾಲೇಜು ಅಥವಾ ಕಾರ್ಪೊರೇಟ್ ಕಂಪನಿಗಳಿರುವಂತ ಜಾಗ. ಸ್ಕೂಲು, ಕಾಲೇಜು ಅಂತ ಹೇಳಿದ್ರೆ ಅಫ್ಕೋರ್ಸ್ ಮಕ್ಕಳು ಐಸ್ ಕ್ರೀಮ್ ತಿನ್ನೋಣ ಅಥವಾ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬರ್ತಾರೆ. ಅದೇ ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಕಾರ್ಪೊರೇಟ್ ಕಂಪನಿಗಳಿರುವಂತಹ ಜಾಗದಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಬ್ರೇಕ್ಗೋಸ್ಕರ ಅವರು ಹೊರಗಡೆ ಬರುವ ಸಂದರ್ಭದಲ್ಲಿ ಅಥವಾ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಫ್ರೆಂಡ್ಸ್ ಜೊತೆ ಅಥವಾ ಕಲೀಗ್ಸ್ ಜೊತೆಗೆ ಬಂದು ಒಂದು ಐಸ್ ಕ್ರೀಮ್ ತಿನ್ನೋಣ ಅಥವಾ ಒಂದು ಲಸ್ಸಿ ಕುಡಿಯೋಣ, ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಬಂದ್ರೆ ಆಯ್ತು, ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅಂದ್ರೆ ಸ್ವಲ್ಪ ಸುಲಭವಾಗಿ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಆದ್ರೆ ಇದನ್ನ ನೀವು ರೋಡ್ ಸೈಡ್ ನಲ್ಲಿ ಮಾಡೋದು ಒಂದು ಸ್ವಲ್ಪ ಕಷ್ಟ. ಯಾಕಂದ್ರೆ ಒಂದು ಸಣ್ಣ ಶಾಪ್ ಇಡಬೇಕಾಗತ್ತೆ, ಇಂಟೀರಿಯರ್ ಮತ್ತು ಆಂಬಿಯನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಬರೋರು ಅಥವಾ ಜ್ಯೂಸ್ ಕುಡಿಲಿಕ್ಕೆ ಬರುವಂತವ್ರು ಅಥವಾ ಲಸ್ಸಿ ಕುಡಿಲಿಕ್ಕೆ ಬರುವಂತವ್ರು ಒಂದಷ್ಟು ಹೊತ್ತು ಅಲ್ಲಿದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಗೆ ಬಂದಿರೋರ ಜೊತೆಗೆ ಮಾತಾಡ್ತಾ ಕಾಲವನ್ನ ಕಳೀತಾರೆ. ಹಾಗಾಗಿ ಒಂದು ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಈ ಇಂಟೀರಿಯರು, ಎಕ್ಸ್ಟೀರಿಯರು, ಫರ್ನಿಚರು, ಅದು ಇದು ಅಂತೇಳಿ ಸುಮಾರು ಒಂದು 10 ಲಕ್ಷ ರೂಪಾಯಿವರೆಗೆ ನಿಮಗೆ ಇದಕ್ಕೆ ಬಂಡವಾಳ ಬೇಕಾಗಬಹುದು. ನಿಮಗೆ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡುವಂತ ಐಡಿಯಾ ಇದ್ರೆ ಸಾಕು, ನೀವು ಬಂಡವಾಳವನ್ನ ವರ್ಷದ ಒಳಗಡೆ ರಿಕವರಿ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ನನಗೆ ಗೊತ್ತಿರುವಂತಹ ನಿತಿನ್ ಕುಕ್ಕೆ ಅಂತ ಹೇಳುವಂತ ಒಬ್ಬ ಯುವ ಉದ್ಯಮಿ ಸುರತ್ಕಲ್ ಅಂತ ಹೇಳುವಂತ ಜಾಗದಲ್ಲಿ ಲಸ್ಸಿ ಟೇಲ್ಸ್ ಅನ್ನೋ ಅಟ್ರಾಕ್ಟಿವ್ ಹೆಸರು ಕೊಟ್ಟು ಐಸ್ ಕ್ರೀಮು, ಜ್ಯೂಸು, ಲಸ್ಸಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಹಾಗೂ ಅವರೀಗ ಸಕ್ಸಸ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಿಗೆ ಫ್ರಾಂಚೈಸಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಿಸ್ನೆಸ್ ಅಂದ್ರೆ ಯಾವತ್ತೂ ಕೂಡ ಲೆಕ್ಕಾಚಾರನೇ. ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಬಿಸ್ನೆಸ್ ಅನ್ನ ಆರಂಭಿಸಿದ್ರಿ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಿಮಗೆ ಸಕ್ಸಸ್ ಕೂಡ ಸಿಗಬಹುದು ಅಂತ. ಈ ಬಿಸ್ನೆಸ್ ಅಂದ್ರೆ ಲಸ್ಸಿ, ಐಸ್ ಕ್ರೀಮು ಜೊತೆಗೆ ಜ್ಯೂಸು, ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಗೆಲ್ಲೋದಿಕ್ಕೆ ಅವಕಾಶ ಇದೆ ಅಂತ ಹೇಳುವಂಥದ್ದನ್ನ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಐಡಿಯಾ ಎಲೆಕ್ಟ್ರಿಕ್ ಶಾಪ್ ಬಿಸ್ನೆಸ್. ಕೇಳಿದಾಗ ತುಂಬಾ ಜನಕ್ಕೆ ಅನ್ನಿಸ್ಬೋದು, ಏನಿದು ಎಲೆಕ್ಟ್ರಿಕ್ ಶಾಪ್ ಬಿಸ್ನೆಸ್ ಅಂತ ಹೇಳ್ತಾ ಇದಾರಲ್ಲ, ಇದನ್ನ ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯನಾ, ಇದಕ್ಕೆ ಅಷ್ಟೊಂದು ಆಪರ್ಚುನಿಟಿ ಇದೆಯಾ, ಅವಕಾಶಗಳಿದಾವ, ಈ ಬಿಸ್ನೆಸ್ ಅನ್ನ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ. ನೋಡಿ, ನಾನೇ ಹೇಳ್ತೀನಿ, ಇವಾಗ ನಿಮಗೊಂದು ಪಾಯಿಂಟ್ ಕೊಡ್ತೀನಿ. ಇದೊಂದು ತರಹ ಯಾವತ್ತೂ ಬೇಡಿಕೆ ಕಡಿಮೆಯಾಗದೇ ಇರುವಂತ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿದಿನ ಹೊಸ ಹೊಸ ಮನೆಗಳು, ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಸದಾ ಇದ್ದೇ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಶಾಪ್ ಹಾಗೂ ಎಲೆಕ್ಟ್ರಿಷಿಯನ್ಸ್ಗೆ ಡಿಮ್ಯಾಂಡ್ ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಹೆಚ್ಚೆಚ್ಚು ಮನೆ, ಕಮರ್ಷಿಯಲ್ ಕಟ್ಟಡಗಳು ಆಗ್ತಾ ಇದ್ದಂಗೆನೆ ಇದರ ಬೇಡಿಕೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೋಡಿ, ಎಲೆಕ್ಟ್ರಿಕ್ ವಸ್ತುಗಳು ಇಲ್ಲದೆ ಇರುವಂತ ಪ್ರಪಂಚವನ್ನ ಊಹೆ ಮಾಡೋದಕ್ಕೆ ಸಾಧ್ಯನಾ? ಹಿಂದೆ ಕರೆಂಟ್ ಇಲ್ಲದೆ ಇರುವಂತ ಕಾಲ ಇತ್ತು, ಹಾಗಾದ್ರೆ ಓಕೆ. ಬಟ್ ಇವಾಗ ಎಲ್ಲದಕ್ಕೂ ಕೂಡ ನಮಗೆ ಪವರ್ ಬೇಕಾಗುತ್ತೆ. 1 ನಿಮಿಷ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಅಯ್ಯೋ ಏನ್ ಮಾಡೋದಪ್ಪ ಅಂತ ಹೇಳುವಂತ ಥಾಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಗಾಗಿನೇ ಕರೆಂಟ್ ಎಷ್ಟು ಮುಖ್ಯನೋ ಎಲೆಕ್ಟ್ರಿಕಲ್ ಶಾಪ್ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ನೀವು ಏನೇನು ಮಾರಾಟ ಮಾಡಬಹುದು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ, ಎಲೆಕ್ಟ್ರಿಕ್ ಶಾಪ್ ನಲ್ಲಿ ಕೇಬಲ್ ಚಾನೆಲ್, ಎಲೆಕ್ಟ್ರಿಕ್ ಸಾಕೆಟ್, ಮೀಟರು, ಲೈಟು, ಸಬ್ಮರ್ಸಿಬಲ್ ವಯರು, CCTV ಕ್ಯಾಮೆರಾ ವಯರು, ಸ್ವಿಚ್, LED ವಯರು, ಟೇಪು, ಈ ತರ
ಎಲೆಕ್ಟ್ರಿಕ್ ಶಾಪ್ನಲ್ಲಿ ಏನೇನು ಬರುತ್ತೋ ಅವೆಲ್ಲವನ್ನ ಕೂಡ ನೀವು ಮಾರಾಟ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಂತ ನನ್ಗೊತ್ತು ನಿಮ್ಗೊಂದೀಗ ಪ್ರಶ್ನೆ ಬಂದಿರ್ಬೋದು, ಹೌದು ಎಲೆಕ್ಟ್ರಿಕಲ್ ಶಾಪ್ ಬಿಸ್ನೆಸ್ ಅಂತ ಹೇಳಿದ್ರೆ ಕಡಿಮೆ ಎಲ್ಲ ಆಗುತ್ತಾ, ಇದಕ್ಕೊಂದು ಸ್ವಲ್ಪ ಬಂಡವಾಳ ಜಾಸ್ತಿನೇ ಬೇಕಾಗ್ಬೋದಲ್ಲ ಅಂತ. ಬಂಡವಾಳ ಬೇಕು, ಜಾಸ್ತಿ ಅಂತ ಹೇಳಿ ನಾನೇನು ಹೇಳೋದಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಬಂಡವಾಳ ಹಾಕಿ ನೀವು ಈ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು. ಬಟ್ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಅನುಗುಣವಾಗಿ ಇಲ್ಲಿ ಬಿಸ್ನೆಸ್ ರನ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಎಲೆಕ್ಟ್ರಿಕಲ್ ಶಾಪಿಗೆ ಬರುವಂತವರು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿದಾಗ ನೀವು ಅದನ್ನ ಅವರಿಗೆ ಪೂರೈಸಬೇಕಾಗುತ್ತೆ. ನೀವು ಸಣ್ಣ ಅಂಗಡಿ ಇಟ್ಕೊಂಡ್ರಿ ಅಥವಾ ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಅವರು ಏನು ಕೇಳ್ತಾರೋ ಅದನ್ನ ತೋರಿಸೋದಕ್ಕೂ ಆಗಲ್ಲ ಫಸ್ಟ್ ಆಫ್ ಆಲ್, ಅಥವಾ ನಾನು ತಂದು ಕೊಡ್ತೀನಿ ಅಂತ ಹೇಳಬೇಕು. ಅವ್ರು ತಂದು ಕೊಟ್ಟ ಮೇಲೆ ಅವರು ಬರ್ತಾರೆ ಅಂತ ಹೇಳುವಂತ ಗ್ಯಾರಂಟಿ ಕೂಡ ಇರೋದಿಲ್ಲ. ಹಾಗಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಶಾಪ್ಗಳಲ್ಲಿ ಏನೇನು ಸಿಗುತ್ತೋ ಅವೆಲ್ಲವನ್ನು ಕೂಡ ನಿಮ್ಮ ಶಾಪಲ್ಲೂ ಕೂಡ ಇಟ್ಕೊಳ್ಬೇಕಾಗುತ್ತೆ. ಯಾರಾದರೂ ಕಸ್ಟಮರ್ ಬಂದು ಕೇಳಿದಾಗ ಅದಿಲ್ಲ ಇದಿಲ್ಲ ಅಂತ ಹೇಳಬಾರ್ದು. ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ನಾನು ಇದನ್ನು ತರಿಸ್ಕೊಡ್ತೀನಿ ಅಂತ ಹೇಳಿ ತರಿಸ್ಕೊಟ್ರೆ ಕಸ್ಟಮರ್ ಕೂಡ ಆಮೇಲೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಂದಂತೂ ನೆನಪಿಟ್ಕೊಳ್ಳಿ, ನೀವು ಸೇಲ್ ಮಾಡುವಂತ ಯಾವುದೇ ವಸ್ತುವಿನ ಬ್ರ್ಯಾಂಡ್ ಕ್ವಾಲಿಟಿ ಅಂದ್ರೆ ಆ ಪ್ರಾಡಕ್ಟ್ ಇದೆಯಲ್ಲ ಅದು ಚೆನ್ನಾಗಿರಬೇಕು. ಆಗ ಮಾತ್ರ ಗ್ರಾಹಕರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬರುತ್ತೆ, ಟ್ರಸ್ಟ್ ಇರುತ್ತೆ ಕೂಡ. ಇದರ ಮಾರ್ಕೆಟ್ ಅಂತೂ ದೊಡ್ಡದಾಗಿ ಬೆಳಿತಾನೆ ಇದೆ. ಇವತ್ತು ಹಳ್ಳಿಯಲ್ಲೂ ಕೂಡ ಅಂದ್ರೆ ಎಂಥ ಕುಗ್ರಾಮದಲ್ಲಿ ಮನೆ ಕಟ್ಟಿದ್ರು ಕೂಡ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಬೇಕೇ ಬೇಕು ಅಲ್ವಾ. ಹಾಗಾಗಿನೇ ಎಲ್ಲ ಕಡೆ ಇದಕ್ಕೆ ಬೇಡಿಕೆ ಇರುತ್ತೆ. ಬಟ್ ನೀವು ಬಿಸ್ನೆಸ್ ಶುರು ಮಾಡೋ ಜಾಗದಲ್ಲಿ ಲೋಕಲ್ ಡಿಮ್ಯಾಂಡ್, ನೀವು ಆಯ್ಕೆ ಮಾಡುವಂಥ ಸ್ಥಳದಲ್ಲಿ ಏನು ಮೂವ್ ಆಗ್ಬೋದು, ಏನೇನು ಐಟಮ್ ಬೇಕಾಗುತ್ತೆ, ರೆಗ್ಯುಲರ್ ಆಗಿ ಅಲ್ಲಿನ ಜನ ಏನು ತಗೊಳ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ನೀವು ಬಿಸ್ನೆಸ್ ಅನ್ನು ಆರಂಭಿಸಬೇಕು. ಇನ್ನು ನಾನು ಹೇಳ್ತಾ ಇರುವಂಥ 4ನೇ ಬಿಸ್ನೆಸ್ ಐಡಿಯಾ ಅಂತ ಹೇಳಿದ್ರೆ ಕ್ಲೌಡ್ ಕಿಚನ್ ಬಿಸ್ನೆಸ್. ನೋಡಿ, ಫುಡ್ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ಯಾವತ್ತೂ ಕೂಡ ಟ್ರೆಂಡಿಂಗ್ ಬಿಸ್ನೆಸ್ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ದೇಶದ ಯಾವುದೇ ಭಾಗದಲ್ಲಿ ಬೇಕಾದರೂ ನೀವು ಫುಡ್ ಬಿಸ್ನೆಸ್ ಅನ್ನ ಆರಂಭಿಸುವುದಕ್ಕೆ ಸಾಧ್ಯ ಇದೆ. ಈ ಬಿಸ್ನೆಸ್ಗೆ ನಿಮಗೆ ಹೋಟೆಲ್ ಇಡೋದಕ್ಕೆ ಬೇಕಾಗುವಷ್ಟು ಬಂಡವಾಳ ಬೇಕಾಗಲ್ಲ. ಸೊ ಎಷ್ಟೋ ಜನ ಫುಡ್ ಬಿಸ್ನೆಸ್ ಅಂತ ಹೇಳಿದಾಗ ಏನು ಹೋಟೆಲ್ ಇಟ್ಬಿಡ್ಬೇಕಾ ಅಂತ ಕೇಳ್ತಾರೆ. ಹೋಟೆಲ್ ಅಂತ ಹೇಳಿದ್ರೆ ಸುಮ್ಮನೆ ಆಗುತ್ತಾ? ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ಬಂಡವಾಳ ಕೂಡ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಬಟ್ ಈಗ ನಾನು ಹೇಳ್ತಾ ಇರುವಂತ ಈ ಐಡಿಯಾ ಇದೆಯಲ್ಲ, ಇದಕ್ಕೆ ಜಾಸ್ತಿ ಬಂಡವಾಳ ಬೇಕಿಲ್ಲ. ನೋಡಿ, ಈ ಕೊರೋನಾ ಬಂತಲ್ಲ, ಇದಾದ ನಂತರದಲ್ಲಿ ಕ್ಲೌಡ್ ಕಿಚನ್ ಹೆಸರು ಜಾಸ್ತಿಯಾಗಿ ಕೇಳೋದಕ್ಕೆ ಸ್ಟಾರ್ಟ್ ಆಗಿದೆ. ರೆಸ್ಟೋರೆಂಟು, ಹೋಟೆಲ್ ಮಾಡೋದು ಎಲ್ರಿಗೂ ಕೂಡ ಕಷ್ಟ. ಜಾಗ, ಇಂಟೀರಿಯರು, ಫರ್ನಿಚರು, ಮೆಷಿನರೀಸು, ಅದಾದಮೇಲೆ ಜನ ಕೆಲಸ ಮಾಡೋದಕ್ಕೆ. ಸೊ ಇದೆಲ್ಲ ಆದರೂ ಕೂಡ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ವ್ಯಾಪಾರನೇ ಆಗಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಆದರೆ ಕ್ಲೌಡ್ ಕಿಚನ್ ಹಾಗಲ್ಲ. ನಿಮ್ಮ ಬಳಿ ಒಂದು ಸ್ವಲ್ಪ ಜಾಗ, ಅಲ್ಲಿ ಅಡಿಗೆ ತಯಾರಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇದ್ರೆ ಸಾಕು, ನೀವು ಕೂಡ ಈ ಬಿಸ್ನೆಸ್ ಅನ್ನ ಮಾಡ್ಬೋದು. ಅಲ್ಲಿಗೆ ಬಂದು ನೀವು ತಯಾರಿಸಿದಂಥ ಅಡಿಗೆಯನ್ನ ತಗೊಂಡು ಅದಕ್ಕೊಂದು ರೇಟ್ ಅಂತ ಹೇಳಿ ಫಿಕ್ಸ್ ಮಾಡಿ ಅವರು ಕೂಡ ಒಂದು ಮಾರ್ಜಿನ್ ಅನ್ನ ಇಟ್ಕೊಂಡು ನಿಮಗೆ ಹಣವನ್ನ ಕೊಡ್ತಾರೆ. ಇಲ್ಲಿ ನಿಮಗೆ ಗ್ರಾಹಕರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ಬೇಕಾದ್ರೆ ನೀವು ಇಟ್ಕೊಳ್ಬಹುದು ಕೂಡ. ಈ ಫುಡ್ ಡೆಲಿವರಿ ಏಜೆನ್ಸಿಗಳು ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕಂಪನಿಗಳು ಜನರಿಂದ ಆರ್ಡರ್ ಅನ್ನ ತಗೊಂಡು ಆ ಮಾಹಿತಿಯನ್ನು ನಿಮಗೆ ತಲುಪಿಸಿ ನಿಮ್ಮಿಂದ ಆ ಫುಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಅವರಿಗೆ ಅದನ್ನ ಡೆಲಿವರಿ ಮಾಡ್ತಾರೆ. ಉದಾಹರಣೆಗೆ ಅವರು ರೈಸ್ ಬಾತು 100 ರೂಪಾಯಿ ಚಾರ್ಜ್ ಮಾಡಿದೆ, ಅದರಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳಿ ಅವರು ಇಟ್ಕೊಂಡು ನಂತರ ಯಾರು ಕ್ಲೌಡ್ ಕಿಚನ್ ನಡೆಸ್ತಾರೋ ಅವರಿಗೆ ಕೊಡ್ತಾರೆ. ಸೊ ಝೊಮ್ಯಾಟೊ, ಸ್ವಿಗ್ಗಿ ಅವರು ಅಡಿಗೆ ಮಾಡ್ತಾರಾ? ಇಲ್ಲ, ಬದಲಾಗಿ ಕ್ಲೌಡ್ ಕಿಚನ್ ನಿಂದನೇ ಆಹಾರವನ್ನ ತಗೊಂಡು ಗ್ರಾಹಕರಿಗೆ ಕೊಡ್ತಾರೆ. ಅಂದ್ರೆ ನೀವು ಮಾಡ್ತಾ ಇರುವಂತ ಬಿಸ್ನೆಸ್ ಅದೇನೆ ಅಂತ, ನಿಮ್ಮಿಂದ ಫುಡ್ ಅನ್ನ ತಗೊಂಡು ಸಂಬಂಧಪಟ್ಟಂತ ಗ್ರಾಹಕರಿಗೆ ಅದನ್ನ ತಲುಪಿಸ್ತಾರೆ. ಯಾಕೆ ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಅಂತ ಹೇಳಿದ್ರೆ, ಹಿಂದೆಲ್ಲ ಮನೆ ಊಟನೇ ಬೇಕು ಅಂತೆಲ್ಲ ಇತ್ತು. ಆದ್ರೆ ಈಗ ಜಾಸ್ತಿ ಕಾಯೋದಕ್ಕೆ ಯಾರಿಗೂ ಕೂಡ ಆಗಲ್ಲ. ತಕ್ಷಣಕ್ಕೆ ಬೇಕು, ಕೆಲಸಕ್ಕೆ ಹೋದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇರೋದ್ರಿಂದ ಜಾಸ್ತಿ ಜನ ಆನ್ಲೈನ್ ಅಲ್ಲೇ ತರಿಸ್ತಾರೆ. ಹಾಗಾಗಿ ಈ ಕ್ಲೌಡ್ ಕಿಚನ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, 2 ವಿಧ ಇಂಡಿಪೆಂಡೆಂಟ್ ಕ್ಲೌಡ್ ಕಿಚನ್. ಒಂದು ಜಾಗ ಇದೆ, ಒಂದು ಬ್ರ್ಯಾಂಡ್ಗೆ ನೀವು ಅಡುಗೆ ಮಾಡಿ ಕೊಡ್ತಾ ಹೋಗ್ತೀರಿ. ಎರಡನೇದು ಔಟ್ಸೋರ್ಸ್ ಕ್ಲೌಡ್ ಕಿಚನ್ ಅಂತ. ಇಲ್ಲಿ ಅಡಿಗೆ ತಯಾರಿಸೋರಿಗೂ ಕಂಪನಿಗೂ ಯಾವುದೇ ರೀತಿಯಾದಂಥ ಸಂಬಂಧವಿಲ್ಲ. ಎಲ್ಲ ಔಟ್ಸೋರ್ಸು. ಇಷ್ಟು ಊಟ ಕ್ವಾಲಿಟಿ ಹೀಗೆ ಅಂತ ಆರ್ಡರ್ ಕೊಡ್ತಾರೆ, ನೀವು ತಯಾರಿಸಿ ಕೊಟ್ರೆ ಆಯ್ತು. ಸೊ ಅದರಲ್ಲಿ ಏನು ಬರುತ್ತೋ ಆ ಹಣ ನಿಮಗೆ ತಲುಪುತ್ತೆ. ಸೊ ಇದರಲ್ಲಿ ಈ ಕ್ಲೌಡ್ ಕಿಚನ್ ಎಲ್ಲ ವರ್ಕ್ ಆಗೋದೇ ಹಿಂಗೆ. ಇಲ್ಲಿ ನೀವೊಂದು ರೇಟ್ ಫಿಕ್ಸ್ ಮಾಡಿದ್ರೆ ಆಯ್ತು. ನೀವು ಒಂದು ರೈಸ್ ಬಾತ್ ಮಾಡ್ತೀರಾ, ಅದಕ್ಕೆ 100 ರೂಪಾಯಿ ಅಂತ ಫಿಕ್ಸ್ ಮಾಡ್ಬೋದು. ಅಥವಾ ಇನ್ನೇನೋ ಚಪಾತಿ ಮಾಡ್ತೀರಾ, ಅದಕ್ಕೆ ಇಂತಿಷ್ಟು ಅಂತ ರೇಟ್ ಫಿಕ್ಸ್ ಮಾಡ್ಬೋದು. ಯಾರು ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತಾರೋ ಅಥವಾ ಯಾವ ಏಜೆನ್ಸಿ ಅವರು ನಿಮ್ಮ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಳ್ತಾರೋ ಅವ್ರಿಗೆ ಹೇಳಿದ್ರೆ ಆಯ್ತು, ನಮಗೆ ಇದರಲ್ಲಿ ಇಷ್ಟು ಸಿಗಬೇಕು ಅಂತ. ಅದರ ಮೇಲೆ ಅವರು ಮಾರ್ಜಿನ್ ಇಟ್ಕೊಂಡು ಅವರು ಅದನ್ನ ಗ್ರಾಹಕರಿಗೆ ತಲುಪಿಸ್ತಾರೆ. ಅವರು ಕೂಡ ಅದರಲ್ಲಿ ಒಂದು ಪರ್ಸೆಂಟ್ ಡೆಫಿನೆಟ್ಲಿ ಮಾರ್ಜಿನ್ ಅನ್ನ ಇಟ್ಕೊಂಡಿರ್ತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಲಾಭ ಆಗಬೇಕಾಗುತ್ತೆ. ಸೊ ಕ್ಲೌಡ್ ಕಿಚನ್ಗಳೆಲ್ಲ ವರ್ಕ್ ಆಗೋದು ಹೀಗೇನೆ. ತುಂಬಾ ಜನ ಇವತ್ತು ಬೆಂಗಳೂರಿನಂತ ನಗರಗಳಲ್ಲಿ ಕ್ಲೌಡ್ ಕಿಚನ್ ಅನ್ನ ಮಾಡಿನೇ ಒಳ್ಳೆ ರೀತಿಯಾದಂತ ಆದಾಯವನ್ನ ಗಳಿಸ್ತಾ ಇದ್ದಾರೆ, ಜೀವನವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನಿಲ್ಲಿ ಖರ್ಚು ಅಂತ ಹೇಳಿ ನೋಡೋದಿದ್ರೆ ಇನ್ಫ್ರಾಸ್ಟ್ರಕ್ಚರು, ಲಾಜಿಸ್ಟಿಕ್, ಸೇಫ್ ಆಗಿ ತಗೊಂಡು ಹೋಗಬೇಕು, ಇದಕ್ಕೆಲ್ಲ ಖರ್ಚು ಇರೋದಿಲ್ಲ. ನೀವು ಮನೆಯಲ್ಲೇ ಅಡುಗೆ ತಯಾರಿಸೋದ್ರಿಂದ ಅಡುಗೆ ಪ್ರಿಪರೇಷನ್ಗೆ ಇರುವಂತ ಖರ್ಚು ಮಾತ್ರ. ಹಾಗಾಗಿನೇ ಕ್ಲೌಡ್ ಕಿಚನ್ ಮುಖಾಂತರ ಉತ್ತಮ ಸಂಪಾದನೆಯನ್ನ ತುಂಬಾ ಜನ ಮಾಡ್ತಾ ಇರೋದು. ಇನ್ನು 5ನೇ ಬಿಸ್ನೆಸ್ ಐಡಿಯಾ ಅಂತ ಹೇಳಿದ್ರೆ ತರಕಾರಿ ಮತ್ತು ಹಣ್ಣಿನ ಬಿಸ್ನೆಸ್. ನಮ್ಮಲ್ಲಿರುವಂತ ಪ್ರತಿ ಮನೆಗೂ
ಪ್ರತಿ ದಿನ ಬೇಕಾದ ವಸ್ತು ಏನು ಹೇಳಿ, ಅದು ತರಕಾರಿ ಮತ್ತು ಹಣ್ಣು. ಹಾಗಾಗಿ 365 ದಿನವೂ ಬೇಡಿಕೆ ಇರುವಂಥ ತರಕಾರಿ ಮತ್ತು ಹಣ್ಣಿನ ಬಿಸ್ನೆಸ್ ಅನ್ನ ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಒಂದು ಅಂಕಿ ಅಂಶಗಳ ಪ್ರಕಾರ ಭಾರತ ಇಡೀ ಜಗತ್ತಿನಲ್ಲಿ ಹಣ್ಣು ತರಕಾರಿ ಬೆಳೆಯೋದ್ರಲ್ಲಿ 2ನೇ ಪ್ಲೇಸ್ನಲ್ಲಿದೆ. ಚೀನಾ 1ನೇ ಸ್ಥಾನದಲ್ಲಿದೆ. ನೀವು ಇಮ್ಯಾಜಿನ್ ಮಾಡಿ ನೋಡಿ, ಹಣ್ಣು ತರಕಾರಿ ಇಲ್ಲದ ದಿನ ಇದೆಯಾ? ಇಲ್ವೇ ಇಲ್ಲ. ಹಾಗೇನೆ ನೋಡಿ, ಎಲ್ಲರೂ ಕೂಡ ಸೂಪರ್ ಮಾರ್ಕೆಟ್ಗೆ ಹೋಗಿ ಹಣ್ಣನ್ನ ತರಕಾರಿಯನ್ನು ತಗೊಳ್ಳಲ್ಲ. ಸಣ್ಣ ಸಣ್ಣ ಅಂಗಡಿಗಳಿಂದನೂ ಕೂಡ ಹಣ್ಣು ತರಕಾರಿಗಳನ್ನು ಪರ್ಚೇಸ್ ಮಾಡ್ತಾರೆ. ಇತ್ತೀಚೆಗೆ ಮನೆ ಮನೆಗೂ ತಲುಪಿಸೋದು ಪ್ರಾರಂಭ ಆಗಿದೆ. ಹಾಗೆಯೇ ತರಕಾರಿ ಮತ್ತು ಹಣ್ಣಿಗೆ ಶೆಲ್ಫ್ ಲೈಫ್ ಕಡಿಮೆ. ಹಾಗಾಗಿ ಫ್ರೆಶ್ ಆಗಿ ನೀವು ತಲುಪಿಸಬೇಕಾಗುತ್ತೆ. ಗ್ರಾಹಕರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜನ ಕೂಡ ಫ್ರೆಶ್ ಹಣ್ಣು ತರಕಾರಿ ಮೇಲೆನೆ ಡಿಪೆಂಡ್ ಆಗ್ತಾರೆ. ನೀವು ಆ ಫ್ರೆಶ್ ಹಣ್ಣು ತರಕಾರಿಯನ್ನು ತಲುಪಿಸಿದ್ರೆ ಆಯ್ತು ಈ ಬಿಸ್ನೆಸ್ ಅಲ್ಲಿ. ಇತ್ತೀಚೆಗಂತೂ ಆರ್ಗ್ಯಾನಿಕ್ ತರಕಾರಿ ಮತ್ತೆ ಹಣ್ಣುಗಳಿಗೆ ಜಾಸ್ತಿ ಪ್ರಾಶಸ್ತ್ಯ ಸಿಗ್ತಾ ಇದೆ. ನೀವು ಆರ್ಗ್ಯಾನಿಕ್ ಆಗಿ ತರಕಾರಿ ಹಣ್ಣು ಬೆಳೆಯೋರ ಜೊತೆಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆಗೂ ಸಿಗುತ್ತೆ. ಅವರಿಂದ ನೀವು ತಗೊಂಡು ಮಾರಾಟ ಮಾಡಿ ಒಳ್ಳೆ ಆದಾಯ ಗಳಿಸೋದಕ್ಕೆ ಸಾಧ್ಯ ಇದೆ. ನಿಮ್ಮ ಅಕ್ಕಪಕ್ಕದಲ್ಲಿ ಗಮನಿಸಿದ್ರೆ ಬೀದಿಗೊಂದು ತರಕಾರಿ ಹಣ್ಣಿನ ಅಂಗಡಿ ಇದ್ದೇ ಇರುತ್ತೆ. ಹಾಗಂತ ಕಾಂಪಿಟೇಷನ್ ಅಂತ ಕೇಳಿದ್ರೆ ಕಾಂಪಿಟೇಷನ್ ಅಷ್ಟೊಂದು ಇರಲ್ಲ. ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಫ್ರೆಶ್ ಕೊಡ್ತೀರಿ, ಎಷ್ಟು ಒಳ್ಳೆ ಕ್ವಾಲಿಟಿಯ ಹಣ್ಣು ಅಥವಾ ತರಕಾರಿಯನ್ನು ಕೊಡ್ತೀರಿ, ಕಸ್ಟಮರ್ ಜೊತೆಗೆ ಯಾವ ರೀತಿಯಾದಂಥ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿರ್ತೀರಿ. ಸೊ ಅದೆಲ್ಲದರ ಮೇಲೆ ನಿಮ್ಮ ಬಿಸ್ನೆಸ್ನ ಸಕ್ಸಸ್ಸು ಅವಲಂಬಿಸಿರುತ್ತೆ. ಇನ್ನು ಇದಕ್ಕೆ ಬಂಡವಾಳ ಅಂತ ಹೇಳಿ ನೋಡಿದರೆ ನೀವು ಎಷ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆದರೆ ಹಣ್ಣು ತರಕಾರಿಯ ಶೆಲ್ಫ್ ಲೈಫ್ ಕಡಿಮೆ ಇರೋದ್ರಿಂದ ಸಣ್ಣ ಮಟ್ಟಿನ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬಂಡವಾಳ ಆಗಬಹುದು. ಸೊ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಹಣ್ಣು ಮತ್ತೆ ತರಕಾರಿ ಬಿಸ್ನೆಸ್ ಅನ್ನ ನೀವು ಪ್ಲಾನ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಬಿಸ್ನೆಸ್ ಆರಂಭಿಸಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಇದೆ. ಸೊ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಬಂಡವಾಳ ಜಾಸ್ತಿಯೇ ಇರುವಂತಹ 5 ಬಿಸ್ನೆಸ್ಗಳ ಬಗ್ಗೆ ಹೇಳಿದ್ದೀನಿ. ಇದು ಸಲಹೆ ಅಥವಾ ರೆಕಮೆಂಡೇಶನ್ ಖಂಡಿತವಾಗ್ಲೂ ಅಲ್ಲ, ಮಾಹಿತಿಗೋಸ್ಕರ ಹೇಳಿದ್ದೀನಿ. ನೀವೇನಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅಂತ ಹೇಳಿದ್ರೆ ಸ್ವತಃ ಇದರ ಬಗ್ಗೆ ಅಥವಾ ನೀವು ಮಾಡುವಂಥ ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡಿ ಆರಂಭಿಸೋದು ಒಳ್ಳೆಯದು. ಇಲ್ಲಾಂದ್ರೆ ಯಾರು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿರ್ತಾರೋ ಅವರನ್ನ ಭೇಟಿಯಾಗಿ ಅವರಿಂದ ಸಲಹೆ ಸೂಚನೆಗಳನ್ನು ಪಡೆದು ನೀವು ಬಿಸ್ನೆಸ್ ಅನ್ನ ಮಾಡೋದು ಒಳ್ಳೆಯದು. ಯಾಕಂದ್ರೆ ಬಿಸ್ನೆಸ್ ನಲ್ಲಿ ಸಕ್ಸಸ್ಸು ಮತ್ತೆ ಫೇಲ್ಯೂರು ಎರಡೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಅವೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ನೀವು ರಿಸರ್ಚ್ ಮಾಡಿನೇ, ಸ್ಟಡಿ ಮಾಡಿನೇ, ಪ್ಲಾನ್ ಮಾಡಿನೇ ಬಿಸ್ನೆಸ್ ಆರಂಭಿಸಿದ್ರೆ ಒಳ್ಳೆಯದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಸ್ವಾಲಾ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. All the best. Bosswala. Be the boss.